ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಮೊಳಕೆ ಕಟ್ಟಿದ ಹುಳ್ಳಿಕಾಳು ಹಾಗೂ ಅರವೆ ಸೊಪ್ಪಿನ ಉಪ್ಸಾರು ಮಾಡ್ತಾ ಇದ್ದೀವಿ. ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ಈಗ ಮೊಳಕೆ ಕಟ್ಟಿದ ಹುಳ್ಳಿಕಾಳನ್ನ ಬಾಯ್ಲ್ ಮಾಡ್ಕೊಂಡಿದೆ ನೋಡಿ. ಅರವೆ ಸೊಪ್ಪು ಕ್ಲೀನ್ ಮಾಡ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದೆ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಕುಕ್ಕಿಂಗ್ ಆಯಿಲ್, ಈರುಳ್ಳಿ, ಕೊಬ್ಬರಿ ತುರಿ, ಧನಿಯಾ ಪುಡಿ ಹಾಗೂ ಒಣಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಬಾಯ್ಲ್ ಮಾಡ್ಕೊಂಡಿರೋ ಹುಳ್ಳಿಕಾಳಿಗೆ ಈಗ ಅರವೆ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ತಟ್ಟೆ ಮುಚ್ಚೋಣ. ಚೆನ್ನಾಗಿ ಬಾಯ್ಲ್ ಆಗಲಿ ಸೊಪ್ಪು. ಹುಳ್ಳಿಕಾಳು ಮತ್ತು ಅರವೆ ಸೊಪ್ಪು ಚೆನ್ನಾಗಿ ಈಗ ಬಾಯ್ಲ್ ಆಗಿದೆ. ಈಗ ಅದನ್ನು ಬಸ್ಕೊಳ್ಳೋಣ. ನೋಡಿ, ಜಲ್ದಿಯಲ್ಲಿ ಬಸ್ಕೋಬೇಕು. ನೋಡಿ, ಎಲ್ಲ ಬಸ್ಕೊಂಡಿದೆ. ಅದರ ಉಪ್ಸಾರು ಕೂಡ ಬಸ್ಕೊಂಡಿದೆ. ಎಲ್ಲ ಬೇರೆ ಬೇರೆ ಮಾಡ್ಕೊಂಡಿದೆ ಅದನ್ನು. ಈಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದೆ. ಅದನ್ನೇ ಈಗ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಮೊದಲಿಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳೋಣ, ಸಾಸಿವೆ, ಬ್ಯಾಡಗಿ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೋಬೋದು. ಖಾರ ನಿಮ್ಗೆ ಹೇಗೆ ಬೇಕೋ ಹಾಗೆ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈರುಳ್ಳಿ ಮಿಕ್ಸ್ ಮಾಡೋಣ. ಈರುಳ್ಳಿ ಬಾಯ್ಲ್ ಆಗಲಿ. ಈಗ ಬಾಯ್ಲ್ ಮಾಡ್ಕೊಂಡಿರೋಂಥ ಹುಳ್ಳಿಕಾಳು ಮತ್ತು ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ಧನಿಯಾ ಪುಡಿ ಮತ್ತು ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಬಾಯ್ಲ್ ಆಗಲಿ. ಈಗ 2-3 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ತಟ್ಟೆಗೆ ಅನ್ನ ಇಟ್ಕೊಂಡಿದೆ, ಅದ್ರ ಉಪ್ಸಾರು ಹಾಕೋತಾ ಇದ್ದೀವಿ. ಈಗ ಖಾರ ಹಾಕೋತಾ ಇದ್ದೀವಿ. ಸೊ ಖಾರನ ಉಪ್ಸಾರು ಕಲಿಸ್ಕೊಂಡು ಕೂಡ ತಿನ್ಬೋದು. ಸೊ ಸೈಡಲ್ಲಿ ಇಟ್ಕೊತಿದ್ದೀವಿ. ಈಗ ಹುಳ್ಳಿಕಾಳು ಅರವೆ ಸೊಪ್ಪನ್ನ ಫ್ರೈ ಮಾಡ್ಕೊಂಡಿರೋದು ಹಾಕೋತಾ ಇದ್ದೀವಿ. ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಕೂಡ ಸೂಪರಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ಈ ಚಳಿಗಾಲದಲ್ಲಿ ಹುಳ್ಳಿಕಾಳು ತುಂಬಾ ಒಳ್ಳೆಯದು. ಅದು ಮೊಳಕೆ ಕಟ್ಟಿದಂತೂ ಹೆಚ್ಚಿನ ವಿಟಮಿನ್ ಇರುತ್ತೆ. ಅರವೆ ಸೊಪ್ಪಲ್ಲೂ ಕೂಡ ಇರುತ್ತೆ. ಉಪ್ಸಾರಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ. ನೋಡಿ, ಉಪ್ಸಾರನ್ನ ಖಾರನ ಕಲಿಸ್ಕೋಬೇಕು. ಅನ್ನ ಕೂಡ ಅದ್ರಲ್ಲಿ ಕಲಿಸೋ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್. ಈ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮನೇಲಿ. ನೋಡಿ, ಈಗ ಗೋರಿ ಟೇಸ್ಟ್ ಮಾಡ್ತಾವ್ರೆ. ಈಗ ಸೊಪ್ಪು ಕೂಡ ಹುಳ್ಳಿಕಾಳು ಮತ್ತು ಅರವೆ ಸೊಪ್ಪು ಕೂಡ ಟೇಸ್ಟ್ ಮಾಡಿ ಹೇಳ್ತಾರೆ. ಸೂಪರಾಗಿದೆ. ಹೆಂಗನ್ಸುತ್ತೆ ಈ ಚಳಿಗಾಲದಲ್ಲಿ ತಿಂದರೆ? ಖಾರ ರುಚಿಯಾಗಿದೆ. ಈ ತಂದಿಗೆ ತಿಂದರೆ ತುಂಬ ಬೆಚ್ಚಗಿರುತ್ತೆ. ನೋಡಿ, ಬೆಚ್ಚಗಿರುತ್ತೆ. ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.